ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಮ್ಮ ಇದರಲ್ಲಿ ಆಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಟೋಟಲ್ 8 ಕಾರ್, ಆ 8 ಕಾರು ಏನಾಗಿದೆ ಅಂದರೆ ಯಾರು ಸೇಲ್ ಮಾಡಬೇಕಾಗಿತ್ತು ಆ ಸೇಲ್ ಮಾಡೋ ಜನ ಅವ್ರ ಇಂಟರ್ನ್ ಬೇರೆಯವ್ರ ಕಡೆಯಿಂದ ತಗೊಂಡು ನಾವು ಸೇಲ್ ಮಾಡಿ ನಿಮಗೆ ವಾಪಸ್ ದುಡ್ಡು ಕೊಡ್ತೀವಿ ಅಂತ ಗಾಡಿ ಅವ್ರ ಕಡೆ ನಂಬಿಸಿ ಗಾಡಿ ತಗೊಂಡು ಇಂಟರ್ನ್ ಅವ್ರದ್ದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಇದೆಲ್ಲ ಗಾಡಿ ಸೇಲ್ ಮಾಡಿದ್ದಾರೆ ಅವರು. ಈ ಗ್ಯಾಂಗ್ ಕಡೆಯಿಂದ ಇಲ್ಲಿವರೆಗೆ ಟೋಟಲ್ 8 ಗಾಡಿ ರಿಕವರಿ ಆಗಿದೆ. 2 ಕಾರ್ದು ಐಡೆಂಟಿಫೈ ಆಗಿದೆ ಯಾರ್ದು ಇದು ಕಾರ್ ಇದೆ. ಇನ್ನೂ 6 ಕಾರ್ಸ್ ಬಗ್ಗೆ ಡಿಟೇಲ್ ಪತ್ತೆ ಮಾಡ್ತಾ ಇರೋರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಅವ್ರದ್ದು ಡೀಟೇಲ್ಸ್ ಅಬ್ಸ್ಟ್ರಾಕ್ಟ್ ತಗೊಂಡು ಇಲ್ಲಿವರೆಗೆ 4 ಜನ ಆರೋಪಿಯವರು ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ ಮೇನ್ ಒಬ್ಬ ಆರೋಪಿ ಯಶವಂತಪುರ ಅವರು, ಇನ್ನೊಬ್ಬ ಆರೋಪಿ ರಾಮನಗರ ಬೆಂಗಳೂರು ಸೌತ್, ಆಮೇಲೆ ಇನ್ನೊಬ್ಬ KR ಪುರ, ಇನ್ನೊಬ್ಬ ಹೊರಮಾವು. ಇವರೆಲ್ಲರೂ ಸೇರಿ ಈ ಥರ ಕಳೆದ 1 ತಿಂಗಳಲ್ಲಿ 8 ವೆಹಿಕಲ್ ಎಲ್ಲಿ ಸಾಲ ಇತ್ತು, ಎಲ್ಲಿ ಅವ್ರಿಗೆ ದುಡ್ಡಿದ್ದು ಅವಶ್ಯಕತೆ ಇತ್ತು ಜನಗೆ, ಅವ್ರು ವಾಪಸ್ ಕೊಟ್ಟು ನಾವು ಸಾಲ ಕೂಡ ನಿಮ್ಮದು ನಾವು ಲೋನ್ ಎಲ್ಲ ಸೆಟರೇಟ್ ಮಾಡ್ತೀವಿ, ಜೊತೆಗೆ ನಿಮಗೆ ಗಾಡಿ ಸೇಲ್ ಮಾಡಿ ವಾಪಸ್ ಕೊಡ್ತೀವಿ ಇಂಥ ಒಂದು ಫ್ರಾಡ್ ಮಾಡಿ ಒಂದು 4 ಜನಕ್ಕೆ ಇವರು ಆಡ್ಗುಡಿ ಸ್ಟೇಷನ್ ಅವರು DCP ಸೌತ್ ಈಸ್ಟ್ ಲೀಡರ್ಶಿಪ್ಪಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡಿ ಒಟ್ಟಾಗಿ 1.74 crores ವ್ಯಾಲ್ಯೂದು ಹೈ ಎಂಡ್ ವೆಹಿಕಲ್ಸ್ ಸೀಸ್ ಮಾಡಿದ್ದಾರೆ ಆಡ್ಗುಡಿ ಸ್ಟೇಷನ್ ಅವರು. ಥ್ಯಾಂಕ್ ಯು. ಇನ್ನೊಂದು ಪ್ರಕರಣದಲ್ಲಿ JJ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮನೆ ಡೇ ಟೈಮಲ್ಲಿ ಮನೆ ಕಳ್ಳತನ ಆಗಿದೆ. ಇದರಲ್ಲಿ ನಕಲಿ ಪಿಸ್ತೂಲ್ ತೋರಿಸಿ ಒಬ್ಬ ಆರೋಪಿ ಮನೆಯಿಂದ ಆಡಾಗಲೇ ಗೋಲ್ಡ್ ಮತ್ತು ಕ್ಯಾಶ್ ತೊಗೊಂಡೋಗಿದ್ರು. ಅದರಲ್ಲಿ 139 ಗ್ರಾಮ್ಸ್ ಗೋಲ್ಡ್ ಮತ್ತು 8 ಲಕ್ಷ ಕ್ಯಾಶ್ ಮತ್ತು ಒಂದು 2 ವೀಲರ್ ಸೀಸ್ ಆಗಿದೆ. ಟೋಟಲ್ 25.50 lakhs ವರ್ತ್ ಇದೆ. ಆ ಏರಿಯಾದಲ್ಲಿ ಸ್ವಲ್ಪ ಭಯದ ವಾತಾವರಣ ಆಗಿ, ಯಾಕೆಂದರೆ ಪಿಸ್ತೂಲ್ ತೋರಿಸಿದ್ರು. ಈಗ ಅದು ಎಲ್ಲ ಪ್ರಾಪರ್ಟಿ ಮತ್ತು ಪಿಸ್ತೂಲ್, ಅದು ನಕಲಿ ಪಿಸ್ತೂಲ್ ಇದೆ, ಆ್ಯಕ್ಚುಲಿ ಅದು ಲೈಟರ್ ಇರೋದು. ಅದನ್ನು ನಮ್ಮ ಪೊಲೀಸ್, ಲೋಕಲ್ ಪೊಲೀಸ್ DCP ವೆಸ್ಟ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ ಈಗ ಫೈಂಡ್ ಔಟ್ ಮಾಡಲಿಕ್ಕೆ ಯಾರ್ಯಾರಿಗೆ ಈ ಥರ ಸೇಲ್ ಮಾಡಿದರು, ಯಾಕೆಂದರೆ ಮಿಸ್ಯೂಸ್ ಆಗಬಾರ್ದು, ಜನಗೆ ಈ ಥರ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ತಕ್ಷಣ ಡಿಟೆಕ್ಟ್ ಮಾಡಿ ಪ್ರಾಪರ್ಟಿ ರಿಕವರಿಗಿಂತ ಜಾಸ್ತಿ ಆ ಏರಿಯಾದಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆಗಿದೆ. ಇದು ಭಾಳ ಒಳ್ಳೆ ಕೆಲಸ ಆಗಿ ನಮ್ಮ JJ ನಗರ್ ಪೊಲೀಸ್ ಸ್ಟೇಷನ್ ಅವರು DCP ವೆಸ್ಟ್ ನೇತೃತ್ವದಲ್ಲಿ ಮಾಡಿದರು. ಬನ್ನಿ JJ ನಗರ್. ಹೌದು ಹೌದು ಹೌದು. ಓಕೆ, ಥ್ಯಾಂಕ್ ಯು. HSR ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ ಅಲ್ಲಿ ಲ್ಯಾಪ್ಟಾಪ್ಸ್, ಮೊಬೈಲ್ ಫೋನ್ ಮತ್ತು ಟ್ಯಾಬ್ಸ್ ಅದೆಲ್ಲ ಕಳ್ಳತನ ಆಗಿತ್ತು. ಇದರಲ್ಲಿ ಒಟ್ಟಾಗಿ ಟೋಟಲ್ ಇಲ್ಲಿವರೆಗೆ 9 ಲ್ಯಾಪ್ಟಾಪ್ಸ್, 2 ಟ್ಯಾಬ್ಲೆಟ್ಸ್, 11 ಮೊಬೈಲ್ ಫೋನ್ಸ್ ಎಲ್ಲ ಹೊಸ ಇಂಟ್ಯಾಕ್ಟ್ ರಿಕವರಿ ಆಗಿದೆ. ಟೋಟಲ್ ಅರೌಂಡ್ 20 ಲಕ್ಷ ವ್ಯಾಲ್ಯೂದು. ಆರೋಪಿಯವರು ತಮಿಳುನಾಡುವಿಂದ ಬಂದು ಇಲ್ಲಿ ಮಾಡಿದರು. ತಮಿಳುನಾಡುವಲ್ಲಿ ಒಂದು ಹಳೆ ಕೇಸ್ ಇದೆ ಆರೋಪಿ ಮೇಲೆ. ಬಟ್ ಇದು ಆರೋಪಿಯವರು BCA ಮಾಡಿದ್ದಾರೆ, ಅವ್ರು ಎಜುಕೇಟೆಡ್ ಆರೋಪಿಯವರು. ಈ ಥರ ಯಾಕೆ ಮಾಡಿದರು ಮತ್ತು ನಮ್ಮವರು ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಬೇಸಿಸ್ ಮೇಲೆ ಈ ಕೇಸ್ಗೆ ಡಿಟೆಕ್ಟ್ ಮಾಡಿ ಇನ್ನೂ HSR ವ್ಯಾಪ್ತಿಯಲ್ಲಿ ಈ ಥರ ಸ್ವಲ್ಪ ಕೇಸಸ್ ಆಗ್ತಾ ಇದೆ ಅಲ್ಲಿ. ಯಾಕೆಂದರೆ ತಮಿಳುನಾಡುವಿಂದ ಕೆಲವು ಅಫೆನ್ಸಸ್ ಆಗಿದೆ ಆರೋಪಿಯವರು ಬಂದು ಇಲ್ಲಿ.
ಸಂಬಂಧಪಟ್ಟ DCP ಅವರು ಇದರ ಬಗ್ಗೆ ಇನ್ನೂ ಕ್ರಮ ತಗೊಂಡು ಮುಂದಕ್ಕೆ ಈ ಥರ ಆಗದ ಅಂತ ನೋಡ್ಕೊಳ್ಬೇಕು. ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಸರ್. DCP ವೈಟ್ಫೀಲ್ಡ್ ಮತ್ತೆ ಅವ್ರ ಲೀಡರ್ಶಿಪ್ ಅಲ್ಲಿ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಳ್ಳೆಯ ಡಿಟೆಕ್ಷನ್ ಆಗಿದೆ. ಇದರಲ್ಲಿ 2 ಪ್ರಕರಣ ಡಿಟೆಕ್ಷನ್ ಆಗಿ ಟೋಟಲ್ 815 ಗ್ರಾಮ್ಸ್ ಗೋಲ್ಡ್, 9.50 lakhs ಕ್ಯಾಶ್ ಮತ್ತೆ 1 ಕಾರ್ ಸೀಸ್ ಆಗಿ ಒಟ್ಟಾಗಿ 1.28 crores ವ್ಯಾಲ್ಯೂದು ಗೋಲ್ಡ್, ಕ್ಯಾಶ್ ಮತ್ತೆ ಕಾರ್ ಇದೆ. ಇದರಲ್ಲಿ ಫಸ್ಟ್ ಪ್ರಕರಣದಲ್ಲಿ ಒಂದು ಟೋಟಲ್ 475 ಗ್ರಾಮ್ಸ್ HBT ಆಗಿದೆ, ಮನೆ ಕಳ್ತನ ಆಗಿ ಅದರಲ್ಲಿ ಸಿಕ್ಕಿದೆ ಅದು. ಇನ್ನೊಂದು ಪ್ರಕರಣದಲ್ಲಿ ಮ್ಯಾರೇಜ್ ಹಾಲ್ ಅಲ್ಲಿ ಒಬ್ಬ ಆರೋಪಿ ಪದೇ ಈ ತರ ಅವ್ರ ಮ್ಯಾರೇಜ್ ಹಾಲ್ ಅಲ್ಲಿ ಯಾವಾಗ ಜನ ಅಲ್ಲಿ ಬ್ಯುಸಿ ಇರ್ತಾರ ಬೇರೆ ಕಾರ್ಯಕ್ರಮದಲ್ಲಿ, ಅವ್ರು ಅಲ್ಲಿ ಅಟೆಂಪ್ಟ್ ಮಾಡಿ ಕೆಲಸ ಮಾಡಿ ಅವ್ರದ್ದು ಕಳ್ತನ ಮಾಡಿದ್ದಾರೆ. ಟೋಟಲ್ 47 lakhs ವರ್ತ್. ಈ 2 ಕೇಸ್ ಪ್ರಕರಣದಲ್ಲಿ ಟೋಟಲ್ 9 ಕೇಸ್ ಡಿಟೆಕ್ಟ್ ಆಗಿದೆ. 4 ಥೆಫ್ಟ್ ಕೇಸ್, 2 ಹೌಸ್ ಬರ್ಗ್ಲರಿ ಪೊಲೀಸ್ ಸ್ಟೇಷನ್, ಅವಲಹಳ್ಳಿ ಪೊಲೀಸ್ ಸ್ಟೇಷನ್ದು, ಇನ್ನೊಂದು ಬಾಗ್ಲೂರು ಪೊಲೀಸ್ ಸ್ಟೇಷನ್ ಮತ್ತೆ ಒಂದು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಮತ್ತೆ ಒಂದು 2-wheeler ಥೆಫ್ಟ್. ಇದರಲ್ಲಿ ವಿಶೇಷ ಅಂದ್ರೆ ನಮ್ಮ ಯಾವುದು ಹೌಸ್ ಥೆಫ್ಟ್ ಆಗಿದೆ ಅದರಲ್ಲಿ ಒಬ್ಬ ಆರೋಪಿ ಅವರನ್ನ ಈ